ಇವತ್ತಿನ ವಿಡಿಯೋದಲ್ಲಿ ನಾನು ಸೀಮಿತ ಮಾಡಿಕೊಂಡಿದ್ದೇನೆ ವಿಚಾರವನ್ನು. ಅದು ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆ, ಅಲೋಕೇಟ್ ಆಗಿದೆ, ಯಾವ ಒಂದು ಸ್ಕೀಮಿನ ಅಂಡರಲ್ಲಿ ಎಷ್ಟು ಕೋಟಿಗಳನ್ನು ಸ್ಯಾಂಕ್ಷನ್ ಮಾಡಲಾಗಿದೆ, ಮತ್ತು ಏನು ವುಮನ್ಗೆ ಮತ್ತು ಮಕ್ಕಳಿಗೆ ಪ್ರೊಟೆಕ್ಷನ್ ಇದೆ, ಸೊ ಅದು ಯಾವ ರೀತಿಯಾಗಿ ಯುಟಿಲೈಸೇಷನ್ ಮಾಡ್ತಾ ಇದ್ದಾರಾ ಅಥವಾ ಕೆಲಸ ಮಾಡ್ತಾ ಇಲ್ವೋ ಅನ್ನೋದನ್ನು ಸಾರ್ವಜನಿಕರ ಗಮನಕ್ಕೆ ನಾನು ತೊಗೊಂಡು ಬಂದಿದ್ದೇನೆ. ಇದೆಲ್ಲವನ್ನು ಕೂಡ ನೀವು ಪ್ರಶ್ನೆ ಮಾಡಿ, ಇನ್ನೆಷ್ಟು ಅಮಾಯಕ ಹೆಣ್ಣು ಮಕ್ಕಳು ರೈಲ್ವೆ ಹಳಿಯಲ್ಲೋ ಅಥವಾ ಕಂದರದಲ್ಲೋ ಹಳ್ಳದಲ್ಲೋ ಅಥವಾ ಇನ್ನೆಲ್ಲೋ ಏನೋ ಕಾಡಿನ ಮಧ್ಯೆ ಇನ್ನೆಷ್ಟು ಹೆಣ್ಣು ಮಕ್ಕಳ ಅಮಾಯಕರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಘಟಿಸಬೇಕು, ಇನ್ನು ಎಷ್ಟು ಹೆಣ್ಣು ಮಕ್ಕಳ ಜೀವ ತೊರೆಯಬೇಕು, ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲವೇ? ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ನಿರ್ಭಯ ಫಂಡ್ ಇದರ ಬಗ್ಗೆ ಮಾತನಾಡಬೇಕು. ಈ ನಿರ್ಭಯ ಪ್ರಕರಣ ಆದ ನಂತರ ಒಂದು ಹೆಣ್ಣಿನ ಸಂರಕ್ಷಣೆಗಾಗಿ ಸಾಕಷ್ಟು ಕಾರ್ಯಾಚರಣೆಗಳನ್ನು ಮಾಡಲಾಯಿತು ಮತ್ತು ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಯಿತು. ನೂರಾರು ಸಾವಿರಾರು ಕೋಟಿ ಫಂಡ್ ಸ್ಯಾಂಕ್ಷನ್ ಮಾಡಲಾಯಿತು. ಇದು ಯಾವ ನಿಟ್ಟಿನಲ್ಲಿ ಬಳಕೆ ಆಗ್ತಾ ಇದೆ, ಏನೇನು ಹೆಣ್ಣಿನ ರಕ್ಷಣೆಗೆ ಮಾಡಲಾಗಿದೆ ಕಾನೂನಿನ ದೃಷ್ಟಿಯಲ್ಲಿ, ಈ ಎಲ್ಲ ವಿಚಾರಗಳನ್ನು ಇವತ್ತು ತಿಳಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಯಾಕಂದರೆ ನಿನ್ನೆ ನಾನು ಮಾಡಿರೋ ವಿಡಿಯೋದಲ್ಲಿ ಹೇಳಿದ್ದೇನೆ, ಒಂದು ಹೆಣ್ಣು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋಕ್ಕೆ ಹೋದಾಗ ಮಿಸ್ಸಿಂಗ್ ಆಗಿದ್ದಾರೆ ಅಥವಾ ಮನೆಗೆ ಬಂದಿಲ್ಲ ಅಂಥೇಳಿ ಗಾಬರಿಯಲ್ಲಿ ಆತಂಕದಲ್ಲಿ ದೂರು ನೀಡಿದಾಗ ಪೊಲೀಸವರು ಇನ್ನೂ 24 ಗಂಟೆ ಆಗಿಲ್ಲ, ಸೊ ಬಿಟ್ಟುಕೊಂಡು ಬನ್ನಿ ಅಥವಾ ನಿಮಗೆ ಸಿಕ್ಕಿದ್ರೆ ನಮಗೆ ಬಂದು ಹೇಳಿ, ನಮಗೆ ಮಾಹಿತಿ ಬಂದರೆ ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಷ್ಟು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳ್ಳಲ್ಲ. ಬಟ್ ಅದನ್ನು ತಗೋಬೇಕು ಅಂತ ಹೇಳಿ ಈಗಾಗಲೇ ನಿರ್ಭಯ ಪ್ರಕರಣದ ನಂತರ ನಿರ್ಭಯ ಫಂಡ್ ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಆದರೂ ಕೂಡ ಈ ಯಾವ ಒಂದು ಬದಲಾವಣೆಗಳನ್ನು ಎಫೆಕ್ಟಿವ್ ಆಗಿ ಕಾರ್ಯಗತಗೊಳಿಸದೇ ಇರುವ ಕಾರಣ ಇದರಲ್ಲಿ ಸರ್ಕಾರದ ವೈಫಲ್ಯ ಮತ್ತು ನಮ್ಮನ್ನು ರಕ್ಷಿಸಬೇಕಾದಂತಹ ಒಂದು ಪೊಲೀಸ್ ಇಲಾಖೆ ಇದರ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಇದರ ಮಾಹಿತಿಯನ್ನು ನಾನು ಇವತ್ತು ಸಾರ್ವಜನಿಕರ ಒಳಿತಿಗಾಗಿ ನೀಡಲಿಕ್ಕೆ ಬಯಸಿದ್ದೇನೆ. ತಾವೆಲ್ಲರೂ ಪ್ರಶ್ನೆಯನ್ನು ಮಾಡಬೇಕು ಮತ್ತು ಉನ್ನತ ವಿಚಾರಗಳು ಸಿಕ್ಕಿದಾಗ ತಾವು ಪ್ರಶ್ನೆ ಮಾಡಬೇಕು, ಇಲ್ಲ ಇತರರಿಗೂ ಕೂಡ ಶೇರ್ ಮಾಡಬೇಕು. ಲೈಕು, ಶೇರು ಅಥವಾ ಕಾಮೆಂಟ್ಗಳನ್ನು ಮಾಡಿದಾಗ ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಒಳ್ಳೆಯ ವಿಚಾರ ಎಲ್ಲೋ ಕೆಲವರಲ್ಲಿ ಅಡಗಬಾರದು, ಅದು ಇತರರಿಗೂ ಸೇರಬೇಕು ಎಂಬುವಂತಹ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳ್ತಾ ಇವತ್ತು ಈ ಒಂದು ಹೆಣ್ಣಿನ ರಕ್ಷಣೆಗಾಗಿ ಏನೇನು ಮಾಡಲಾಗಿದೆ, ಈ ಒಂದು ಹೆಣ್ಣು ಆಗ್ತಾ ಇರೋದು, ಮರ್ಡರ್ ಆಗ್ತಾ ಇರೋದು ಸಾಕಷ್ಟು ನಾವು ನೋಡ್ತಾ ಇದ್ದೇವೆ. ಬಟ್ ಎಷ್ಟೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿರೋದ್ರೂ ಕೂಡ ಅದು ಎಫೆಕ್ಟಿವ್ ಆಗಿ ಕಾರ್ಯಗತ ಆಗದೇ ಇರೋದೇ ಇದಕ್ಕೆಲ್ಲ ಮೂಲ ಕಾರಣ ಆಗಿದೆ. ಆದ್ದರಿಂದ ಸರ್ಕಾರವನ್ನು, ಇಲಾಖೆಯನ್ನು ಪ್ರಶ್ನಿಸಿ ಮತ್ತು ತಾವು ಕೂಡ ಸಾರ್ವಜನಿಕರು ಅರಿತುಕೊಳ್ಳಬೇಕು ತಮ್ಮ ಹಕ್ಕುಗಳನ್ನು ಎಂಬುವಂತಹ ನಿಟ್ಟಿನಲ್ಲಿ ಇವತ್ತು ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ನೋಡಿ, ಈ ಒಂದು ನಿರ್ಭಯ ಪ್ರಕರಣದ ನಂತರ ನಿರ್ಭಯ ಫಂಡ್ ಅಂತ ಹೇಳಿ ಯೂನಿಯನ್ ಬಡ್ಜೆಟು 2013-14ರಲ್ಲಿ ನಡೆಯುತ್ತೆ. ಇದಕ್ಕೆ ಇನಿಷಿಯಲಿ ಸರಿಸುಮಾರು 1,000 ಕೋಟಿಯಷ್ಟು ಅದರಲ್ಲಿ ಡೆಪಾಸಿಟನ್ನು ಮಾಡಲಾಗುತ್ತೆ, ಅಲಾಕೇಟ್ ಮಾಡಲಾಗುತ್ತೆ. ಇದು ನಾನ್ ಲ್ಯಾಪ್ಸಬಲ್ ಕಾರ್ಪಸ್ ಅಂತ ಹೇಳಿ, ಅಂದರೆ
ಉದಾಹರಣೆಗೆ 2013-14ಕ್ಕೆ 1,000 ಕೋಟಿ ಅಂದರೆ ಅದರಲ್ಲಿ ಉಪಯೋಗಿಸಿಕೊಳ್ಳದ ಅಮೌಂಟು ನೆಕ್ಸ್ಟ್ ಫಿಸ್ಕಲ್ ಇಯರ್ಗೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅದು ಲ್ಯಾಪ್ಸ್ ಆಗಿಬಿಡೋದಿಲ್ಲ. ಆದ್ದರಿಂದ ಇದನ್ನು ನಾನ್ ಲ್ಯಾಪ್ಸಬಲ್ ಕಾರ್ಪಸ್ ಟು ಸಪೋರ್ಟ್ ಇನಿಷಿಯೇಟಿವ್ ಫಾರ್ ದಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ವುಮನ್ ಆ್ಯಂಡ್ ಚಿಲ್ಡ್ರನ್, ಒಂದು ಹೆಣ್ಣಿನ ಸುರಕ್ಷಣೆ ಮತ್ತು ಮಕ್ಕಳ ಸಂರಕ್ಷಣೆಗಾಗಿ ರಕ್ಷಣೆಗಾಗಿ ಈ ಒಂದು ಫಂಡನ್ನು ಮಾಡಲಾಗಿದೆ. ಇದರ ಆಬ್ಜೆಕ್ಟಿವ್ ಏನಪ್ಪ ಅಂತ ಹೇಳಿದರೆ ಎನ್ಹಾನ್ಸ್ ಸೇಫ್ಟಿ. ದ ಫಂಡ್ ಪ್ರಾಜೆಕ್ಟ್ಸ್ ಟು ಇಂಪ್ರೂವ್ ದ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಇನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸ್ಪೇಸಸ್, ಅಡ್ರೆಸ್ಸಿಂಗ್ ಇಶ್ಯೂಸ್ ಲೈಕ್ ಸೆಕ್ಷುವಲ್ ಅಸಾಲ್ಟ್, ಡೊಮೆಸ್ಟಿಕ್ ವೈಲೆನ್ಸ್, ಟ್ರಾಫಿಕಿಂಗ್ ಆ್ಯಂಡ್ ಸೈಬರ್ ಕ್ರೈಮ್. ನೋಡಿ, ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಣ್ಣಿನ ಮತ್ತು ಮಕ್ಕಳ ವಿರುದ್ಧ ನಡೆಯುವಂತಹ ಅಥವಾ ಒಂದು ಖಾಸಗಿ ಸ್ಥಳಗಳಲ್ಲಿ ನಡೆಯುವಂತಹ ಒಂದು ಸೆಕ್ಷುವಲ್ ಅಸಾಲ್ಟ್ ಆಗಿರಬಹುದು, ಲೈಂಗಿಕವಾದಂತಹ ಒಂದು ಕಿರುಕುಳ, ಮತ್ತು ಡೊಮೆಸ್ಟಿಕ್ ವೈಲೆನ್ಸ್, ಕೌಟುಂಬಿಕ ದೌರ್ಜನ್ಯ, ಟ್ರಾಫಿಕಿಂಗ್, ಮಕ್ಕಳ ಒಂದು ಮಾರಾಟ ಮಾಡೋದು, ಮತ್ತು ಮಾನವರ ಅಂಗಾಂಗಗಳನ್ನು ಮಾರಾಟ ಮಾಡುವುದು, ಮತ್ತು ಸೈಬರ್ ಕ್ರೈಮ್ಗಳನ್ನು ತಡೆಯುವಂಥದ್ದು ಈ ಒಂದು ಅಪರಾಧಗಳಿಗೆ ಸಂಬಂಧಪಟ್ಟಂತೆ. ಇದಕ್ಕೆ ಈ ರೀತಿಯಾದಂತಹ ಘಟನೆಗಳು ನಡೆಯದಂತೆ ಎನ್ಹಾನ್ಸ್ ಸೇಫ್ಟಿ, ಆ ಒಂದು ರಕ್ಷಣೆಯ ಒಂದು ರಕ್ಷಣಾತ್ಮಕವಾದಂತಹ ಕ್ರಮಗಳನ್ನು ಹೆಚ್ಚಿಸುವುದು ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದಾಗಿದೆ. ಇದನ್ನು ಮಾಡಲಾಗಿದೆ. ಇನ್ನು ಎಂಪವರ್ಮೆಂಟ್ ಆ್ಯಂಡ್ ಸಪೋರ್ಟ್ ನೋಡಿ, ಈ ಪ್ರೊವೈಡ್ ಇಂಟಿಗ್ರೇಟೆಡ್ ಸಪೋರ್ಟ್ ಸರ್ವಿಸ್ ಲೈಕ್ ಮೆಡಿಕಲ್, ಲೀಗಲ್, ಸೈಕಲಾಜಿಕಲ್ ಟು ವಿಕ್ಟಿಮ್ಸ್ ಆಫ್ ವೈಲೆನ್ಸ್ ಆ್ಯಂಡ್ ಸ್ಟ್ರೆಂಥನ್ ದೇರ್ ಆಕ್ಸೆಸ್ ಟು ಜಸ್ಟಿಸ್. ಈ ಒಂದು ಕಾರಣದಿಂದ ಮೆಡಿಕಲ್ ಆಗಿ, ಲೀಗಲ್ ಆಗಿ, ಸೈಕಲಾಜಿಕಲಿ ಯಾರು ಧಾರಣವಾಗಿ ಆ ಒಂದು ಮಾನಸಿಕವಾದಂತಹ ಒಂದು ಒತ್ತಡಕ್ಕೆ ಒಳಗಾಗಿರ್ತಾರೆ, ಅವರಿಗೆ ಅನ್ಯಾಯ ಆಗಿರುತ್ತೆ, ಬಲಿಪಶುಗಳಾಗಿರ್ತಾರೆ, ಅಂತಹವರ ಒಂದು ಸಹಕಾರಕ್ಕಾಗಿ, ಸಪೋರ್ಟ್ಗಾಗಿ, ಅದನ್ನು ಎಂಪವರ್ಮೆಂಟ್ ಮಾಡೋಕ್ಕಾಗಿ ಇದನ್ನು ಮಾಡಲಾಗಿದೆ. ಇನ್ನು ಪ್ರಿವೆನ್ಷನ್ ಆ್ಯಂಡ್ ರೆಸ್ಪಾನ್ಸ್, ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್, ಟೆಕ್ನಾಲಜಿ ಆ್ಯಂಡ್ ಕಮ್ಯುನಿಟಿ ಬೇಸ್ಡ್ ಮೆಕ್ಯಾನಿಸಮ್ ಆ್ಯಂಡ್ ಪ್ರಿವೆಂಟ್ ಕ್ರೈಮ್ಸ್ ಟು ಎನ್ಶ್ಯೂರ್ ಸ್ವಿಫ್ಟ್ ರೆಸ್ಪಾನ್ಸ್ ಆ್ಯಂಡ್ ಇನ್ಸಿಡೆಂಟ್ಸ್. ಈ ಒಂದು ಟೆಕ್ನಾಲಜಿಗಳನ್ನೆಲ್ಲ ತಾಂತ್ರಿಕತೆಯನ್ನು ಡೆವಲಪ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು, ಮತ್ತು ಕಮ್ಯುನಿಟಿ ಬೇಸ್ ಮಾಡಿ ಅವ್ರ ಮುಖಾಂತರನೂ ಕೂಡ ಸಹಕಾರಗಳನ್ನು ತೆಗೆದುಕೊಂಡು ಈ ಒಂದು ಕ್ರೈಮ್ಗಳು ನಡೆಯದ ರೀತಿಯಲ್ಲಿ ಮಾಡಬೇಕು ಅನ್ನೋದು ಇದರ ಒಂದು ಉದ್ದೇಶ ಆಗಿದೆ. ಕೆಪಾಸಿಟಿ ಬಿಲ್ಡಿಂಗ್ ನೆಕ್ಸ್ಟ್ ಅಂದರೆ ಸ್ಟ್ರೆಂಥನ್ ಲಾ ಎನ್ಫೋರ್ಸ್ಮೆಂಟ್, ಕಾನೂನಿನ ಜಾರಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಲವನ್ನು ತಂದು ಕೊಡ್ತಕ್ಕಂಥದ್ದು, ಜುಡಿಷಿಯಲ್ ಪ್ರಾಸೆಸ್ ಬೇಗ ಈ ಒಂದು ನ್ಯಾಯಾಂಗದ ಪ್ರಕ್ರಿಯೆಗಳು ಮುಗಿಯಲಿಕ್ಕೆ, ಮತ್ತು ಫಾರೆನ್ಸಿಕ್ ಕೇಪಬಿಲಿಟೀಸ್, ಈ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಸ್ಗಳು ತುಂಬ ವರ್ಷಗಟ್ಟಲೆ ಆಗ್ತಾಯಿತ್ತು, ಅದೆಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಗ ಬರಬೇಕು ಅಂತ ಹೇಳಿ ಆ ಟೆಕ್ನಾಲಜಿಗಳನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಟು ಇಂಪ್ರೂವ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಕನ್ವಿಕ್ಷನ್ ರೇಟ್ಸ್. ಸೊ ಸಾಕ್ಷಿಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ಆ ಒಂದು ಅಪರಾಧವನ್ನು ಮಾಡಿದಂಥವರಿಗೆ ಶಿಕ್ಷೆಯನ್ನು ವಿಧಿಸುವ ಸಲುವಾಗಿ ಎನ್ಹಾನ್ಸ್ಮೆಂಟ್ಗಾಗಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಮಾಡಲಾಗಿದೆ. ಇನ್ನು ಅವೇರ್ನೆಸ್ ಆ್ಯಂಡ್ ಬಿಹೇವಿಯರಲ್ ಚೇಂಜ್ ಲೈಕ್ ಪ್ರಮೋಟ್ ಪಬ್ಲಿಕ್ ಅವೇರ್ನೆಸ್, ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಈ ಒಂದು ಫಂಡ್ ಬಗ್ಗೆ ತಿಳಿಸಿಕೊಡಬೇಕು, ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಏನೇನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಬೇಕು, ಮತ್ತು ಸೊಸೈಟಲ್ ಚೇಂಜ್ ಟು ರೆಡ್ಯೂಸ್ ಜೆಂಡರ್ ಬೇಸ್ಡ್, ಒಂದು ಜೆಂಡರ್ ಬಯಾಸ್ಡ್ ಆಗಿರದೆ ಜೆಂಡರ್ ಬೇಸ್ಡ್ ವೈಲೆನ್ಸ್ ಆ್ಯಂಡ್ ಪ್ರೊಟೆಸ್ಟ್ ವಲ್ನರಬಲ್ ಗ್ರೂಪ್ಸ್ ಇನ್ಕ್ಲೂಡಿಂಗ್ ಚಿಲ್ಡ್ರನ್, ಹೆಣ್ಣು ಮಕ್ಕಳ ಮತ್ತು ಟಾರ್ಗೆಟ್ ಮಾಡೋದು, ಮಕ್ಕಳನ್ನು ಟಾರ್ಗೆಟ್ ಮಾಡೋದು, ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ಜೆಂಡರ್ ಬೇಸ್ಡ್ ಆಗಿ ಅವರಿಗೆ ಟಾರ್ಚರ್ಗಳು ಮಾಡುವಂತಹ ಒಂದು ಕ್ರಮಗಳು ಏನಿದ್ದಾವೆ, ಅಪರಾಧಗಳು ಏನಿದೆ ಅದರ ಬಗ್ಗೆ ನಾವು ಅವೇರ್ನೆಸ್ಸನ್ನು ಮೂಡಿಸಲಿಕ್ಕಾಗಿ ಇದನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಲಾಗಿದೆ. ಇನ್ನು ಈ ಸ್ಟ್ರಕ್ಚರ್ ಆಫ್ ಫಂಡ್ ಅಲೋಕೇಶನ್, ಎಲ್ಲಿ ಹೇಗೆ ಅಲಾಟ್ ಮಾಡಲಾಗಿದೆ. ಈ ಕಾರ್ಪಸ್ ಮ್ಯಾನೇಜ್ಮೆಂಟ್, ಈ ನಿರ್ಭಯ ಫಂಡ್ ಅನ್ನೋದು ನಾನ್ ಲ್ಯಾಪ್ಸಬಲ್ ಕಾರ್ಪಸ್ ಅಂತ ಈಗಾಗಲೇ ನಾನು ಹೇಳಲಾಗಿದೆ. ಈಗ 2013-14ರಲ್ಲಿ 1,000 ಕೋಟಿ ಇದ್ದದ್ದು ಈಗ ಅದು ಸರಿಸುಮಾರು 7,712.85 ಕೋಟಿಗೆ ತಲುಪಿದೆ. ಅಂದರೆ ಅಷ್ಟು ಹಣಗಳು ಇದೆ, ಇನ್ಕ್ಲೂಡಿಂಗ್ ಕಾಂಟ್ರಿಬ್ಯೂಷನ್ಸ್ ಫ್ರಮ್ ದಿ ಫಿನಾನ್ಸ್ ಮಿನಿಸ್ಟರ್ ಆ್ಯಂಡ್ ಇಂಟ್ರೆಸ್ಟ್ ಅಕ್ಯೂರ್ಡ್. ಫಿನಾನ್ಸ್ ಮಿನಿಸ್ಟ್ರಿಗಿಂದನೂ ಕೂಡ ಇದು ಬಂದಿದೆ. ಟೋಟಲ್ ಆಗಿ 7,712 ಕೋಟಿ
ಹಣ ಇಲ್ಲಿಯವರೆಗೂ 2024-25ವರೆಗೂ ಅಲೋಕೇಟ್ ಆಗಿರ್ತಕ್ಕಂಥದ್ದು. ಇದು ಸ್ಟೇಟ್ ವೈಸ್ ಅಲೋಕೇಶನ್ಸ್ಗಳು ಡಿಫರ್ ಆಗಿದೆ. ಬಟ್ ಅದೆಲ್ಲ ಹೇಳ್ತಾ ಹೋದರೆ ತುಂಬ ಲೆಂದಿ ವಿಡಿಯೋ ಆಗೋದ್ರಿಂದ ನಮ್ಮ ಈ ಒಂದು ಕರ್ನಾಟಕಕ್ಕೆ ಎಷ್ಟು ಅಲಾಟ್ ಆಗಿದೆ ಅಂದರೆ 716 ಕೋಟಿ ಇನ್ಕ್ಲೂಡಿಂಗ್ 667 crore 667 ಕೋಟಿ. ಬ್ಯಾಂಗ್ಳೂರ್ ಸೇಫ್ ಸಿಟಿ ರಿಸೀವ್ ಸಿಗ್ನಿಫಿಕೆಂಟ್ ಶೇರ್ಸ್ ಡ್ಯೂ ಟು ಹೈ ಅರ್ಬನ್ ಕ್ರೈಮ್ ರೇಟ್ಸ್. ಆದ್ದರಿಂದ ಇದು ಆಯಾಯ ಸ್ಥಳ ಮತ್ತು ಅಲ್ಲಿನ ಒಂದು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಮತ್ತು ಅಲ್ಲಿನ ಕ್ರೈಮ್ ರೇಟ್, ಈ ಒಂದು ಆ್ಯಕ್ಟಿವಿಟೀಸ್ಗಳು, ಕಂಪ್ಲೇಂಟ್ಗಳು ಇದೆಲ್ಲವನ್ನು ಆಧರಿಸಿ ಈ ಫಂಡನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ 716 ಕೋಟಿ ಹಣ ಇಲ್ಲಿಯವರೆಗೂ ತಲುಪಿದೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಇದರೊಳಗಡೆ ನಮ್ಮ ತಮಿಳುನಾಡು ಏನು ಹೇಳ್ತೀವಿ, ಪಕ್ಕದ ತಮಿಳುನಾಡು 87.8% ಉಪಯೋಗಿಸಿಕೊಂಡಿದ್ದರೆ ನಮ್ಮ ಕರ್ನಾಟಕ ಕೇವಲ 7% ಉಪಯೋಗಿಸಿದೆ. ಇದು ನಾಚಿಕೆಗೇಡಿನ ಸಂಗತಿ. ಒಂದು ಹೆಣ್ಣು ಮಕ್ಕಳ ಅಥವಾ ಮಕ್ಕಳ ರಕ್ಷಣೆಗಾಗಿ ನೀಡಿರುವಂತಹ ಫಂಡನ್ನು ಉಪಯೋಗಿಸಿಕೊಳ್ಳುವ ಯೋಗ್ಯತೆ ಮತ್ತು ಆ ಒಂದು ದಕ್ಷತೆ ಕೂಡ ನಮ್ಮಲ್ಲಿ ಇಲ್ಲದೆ ಹೋದರೆ ಇನ್ನು ಏನು ಇವರು ಸೇಫ್ಟಿ ಮಾಡ್ತಾರೆ? ಮೊನ್ನೆ ಎಲ್ಲ ನೀವು ನೋಡ್ಬೋದು. ಈಗ ನಾನು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೇನೆ, ಏನೋ ಸೌಜನ್ಯ ಪ್ರಕರಣದಂತೆ ಒಂದು ಖುಷಿ ಎಂಬುವಂತಹ ಹೆಣ್ಣು ಮಗಳ ಪ್ರಕರಣ ಬಿಡದಿಯ ಸಮೀಪ ನಡೆದಿದೆ. ಅದಕ್ಕೆ ಬೆಂಗಳೂರಿನ ಹತ್ತಿರ ಇದೆ. ಅಲ್ಲಿ CCTVಗಳನ್ನು ಅಳವಡಿಸೋದಿರಲಿ, ಕುಗ್ರಾಮ ಒಂದು ನೆಟ್ಟಗೊಂದು ಬಲ್ಪ್ ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಯಾರು ಬಂದು ಏನು ಹೊಡೆದು ಎತ್ತಾಕೊಂಡು ಹೋದು ಏನೇ ಮಾಡಿದ್ರು ಯಾರು ಕೇಳೋರಿಲ್ಲ. ಈ ರೀತಿಯಾಗಿ ಆಗ್ತಾಯಿದೆ. ಕಂಪ್ಲೇಂಟ್ ಕೊಟ್ಟರೆ ಮಿಸ್ಸಿಂಗ್ ಕಂಪ್ಲೇಂಟ್ 24 ಗಂಟೆ ಇನ್ನೂ ಆಗಿಲ್ಲ, ಅಷ್ಟು ಸೀರಿಯಸ್ಸಾಗಿ ತಗೊಳ್ಳಲ್ಲ. ಇದ್ಯಾವುದು ಆಗಬಾರ್ದು ಅಂತ ನನ್ನ ವಿಡಿಯೋದಲ್ಲಿ ಹೇಳಿದ್ದಾನೆ, ಅದನ್ನು ಕೂಡ ನೀವು ನೋಡ್ಬೋದು. ಆ ವಿಚಾರ ಇಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಕರ್ನಾಟಕದವರು ಈ ಒಂದು ಫಂಡನ್ನು ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ. ಯಾಕೆ ಉಪಯೋಗಿಸಿಕೊಳ್ಳಲಿಲ್ಲ? ಇವರು ಮನೆಯಿಂದ ಏನು ತರಲ್ಲ, ಜನಗಳ ತೆರಿಗೆಯಪ್ಪ ದುಡ್ಡು, ಅದು ಅಲೋಕೇಟ್ ಆಗಿರೋದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಅದಕ್ಕೆ MLAಗಳು, ಮಿನಿಸ್ಟರ್ಸ್ಗಳು, ಏನೋ ಈ ಒಂದು ಕಮಿಷನರ್ಗಳು, ಎಜುಕೇಟೆಡ್ ಕ್ಲಾಸು, ಲೇಡಿ ಕಮಿಷನರ್ಸ್ಗಳು ಎಲ್ಲರೂ ಇರ್ತಾರೆ. ಅವ್ರು ಯಾಕೆ ಪ್ರೆಷರ್ ಹಾಕಿ ಫಂಡ್ ಇಷ್ಟು ರಿಲೀಸ್ ಆಗಿದೆ ನಮಗೆ ಕೊಡಿ, ಸ್ಯಾಂಕ್ಷನ್ ಮಾಡಿ, ವಿ ವಾಂಟ್ ಟು ಟೇಕ್ ಎ ನೆಸೆಸರಿ ಆ್ಯಕ್ಷನ್ಸ್ ಟು ಪ್ರೊಟೆಕ್ಟ್ ಅವರ್ ವುಮನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಅಂತೇಳಿ ಯಾಕೆ ಇವರು ಕ್ರಮಗಳನ್ನು ತಗೊಳ್ತಾ ಇಲ್ಲ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕಾಗಿದೆ. ಇನ್ನು ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಫಂಡೆಡ್ ಅಂಡರ್ ದ ನಿರ್ಭಯಾ ಫಂಡ್, ನ್ಯಾಷನಲ್ ಆ್ಯಂಡ್ ಕರ್ನಾಟಕ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಅಂಡರಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಈ ಒನ್ ಸ್ಟಾಪ್ ಸೆಂಟರ್ ಅಂತ ಕೂಡ ಒಂದು ಮಾಡಿದ್ದಾರೆ, OSCS ಆರ್ ಸಖಿ ಸೆಂಟರ್ಸ್ ಅಂತ ಹೇಳಿ. ಒನ್ ಸ್ಟಾಪ್ ಸೆಂಟರ್ ಅಂತ ಕೂಡ ಇದೆ, ಅದನ್ನು ಸಖಿ ಸೆಂಟರ್ ಅಂತ ಕೂಡ ಕರೀತಾರೆ. ಇದೆಲ್ಲ ತಿಳ್ಕೊಳ್ಳಿ. ಇದು ಏನಕ್ಕೆ ಇರೋದು ಅಂತ ಹೇಳಿದ್ರೆ, ಪ್ರೊವೈಡ್ ಇಂಟಿಗ್ರೇಟೆಡ್ ಸಪೋರ್ಟ್ ಮೆಡಿಕಲ್, ಲೀಗಲ್, ಸೈಕಲಾಜಿಕಲ್, ಪೊಲೀಸ್ ಅಸಿಸ್ಟೆನ್ಸ್ ಆ್ಯಂಡ್ ಶೆಲ್ಟರ್ ಫಾರ್ ವುಮನ್ ಅಫೆಕ್ಟೆಡ್ ಬೈ ವಯಲೆನ್ಸ್. ಇಷ್ಟಕ್ಕೂ ನಾವು ಕೊಡಬೇಕಾಗತ್ತೆ. ಒಂದು ಹೆಣ್ಣು ಅಥವಾ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಘಾಸಿಗೆ ಒಳಗಾಗಿದ್ದೇ ಆದಲ್ಲಿ ಅವರಿಗೆ ವೈದ್ಯಕೀಯ, ಕಾನೂನಾತ್ಮಕ, ಮಾನಸಿಕ ಒಂದು ಚಿಕಿತ್ಸೆಗಾಗಿ ಹಾಗೂ ಪೊಲೀಸರ ಒಂದು ಅಸಿಸ್ಟೆನ್ಸು ಮತ್ತು ಆಶ್ರಯವನ್ನು ಕೂಡ ಕೊಡಬೇಕಾಗುತ್ತೆ. ಇದಕ್ಕೆ ಏನೋ ಈ ಒಂದು ನಾವು ಒನ್ ಸ್ಟಾಪ್ ಸೆಂಟರ್ಸ್ ಅಂತ ಹೇಳಿ ನಾವು ಕರಿತೇವೆ. ಅಲ್ಲಿ ನೀವು ಈ ಎಲ್ಲವನ್ನು ಕೂಡ ಪಡೆದುಕೊಳ್ಳಬಹುದು. ಇದಕ್ಕೆ ಸರಿಸುಮಾರು 868 ಕೋಟಿ ಇಲ್ಲಿವರೆಗೂ ಅಲೋಕೇಟ್ ಆಗಿದೆ ನ್ಯಾಷನಲಿ. ಸೊ ಅದನ್ನು ಕರ್ನಾಟಕ ಕೇವಲ 7% ಮಾತ್ರ ಉಪಯೋಗಿಸಿಕೊಂಡಿದೆ ಅಂತ ಹೇಳಿ ಅಂಕಿ ಅಂಶಗಳು ಹೇಳ್ತಾ ಇದ್ದಾವೆ. ಸರಿಸುಮಾರು 191 ಕೋಟಿ ರೂಪಾಯಿ 2019ವರೆಗೂ ಅಲೋಕೇಟ್ ಆಗಿದೆ. ಅದರಲ್ಲಿ ಇವರು ಕೇವಲ 7% ಮಾತ್ರ ಉಪಯೋಗಿಸಿಕೊಂಡಿದ್ದಾರೆ. ನೀವು ಯೋಚನೆ ಮಾಡಿ, ಇಂಥ ಸರ್ಕಾರಗಳು ನಮಗೆ ಬೇಕಾ? ಇಂಥ ಡಿಪಾರ್ಟ್ಮೆಂಟ್ಗಳು ನಮಗೆ ಬೇಕಾ? ಇರುವಂತಹ ಒಂದು ಫಂಡನ್ನು ಉಪಯೋಗಿಸಿ ಸೇಫ್ಟಿ ಮಾಡ್ತಾ ಇಲ್ಲ. ಅವ್ರ ಮನೆ ಹೆಣ್ಣು ಮಕ್ಕಳುಗಳಿಗೆ ತೊಂದರೆ ಆದಾಗ ಆಗ ಗೊತ್ತಾಗುತ್ತೆ ಅದರ ನೋವೇನು ಅಂತ ಹೇಳಿ. ಒಂದು ಹೆಣ್ಣು ಮಗು ಮರ್ಡರ್ ಆಗಿ ಸತ್ತು ಹೋದ ಮೇಲೆ ನೀವು ಏನು ತನಿಖೆ ಮಾಡಿ ಏನು ಪ್ರಯೋಜನ? ಅದ್ರ ಬದಲು ಸೇಫ್ಟಿ ತಗೊಳ್ಳಿ, ಹಣನ ಉಪಯೋಗಿಸ್ಕೊಳ್ಳಿ. ಇವತ್ತು ಬೇರೆ ಕುಟುಂಬಕ್ಕಾಗಿದೆ, ನಾಳೆ ನಮ್ಮ ಕುಟುಂಬಕ್ಕೂ ಆಗಬಹುದಲ್ವಾ? ಆದ್ದರಿಂದ
ಈಗಲೇ ಈ ಒಂದು ಅಜಾಗರೂಕತೆಯನ್ನು, ನಿರ್ಲಕ್ಷ್ಯತನವನ್ನು ನಿಲ್ಲಿಸಿ, ಬೇಜವಾಬ್ದಾರಿಯನ್ನು ನಿಲ್ಲಿಸಿ ಕೂಡಲೇ ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡು ಇರುವಂತಹ ಫಂಡನ್ನು ಕರೆಕ್ಟಾಗಿ ಉಪಯೋಗಿಸಿಕೊಳ್ಳಬೇಕು. ಇಲ್ಲ ಈ ಉಪಯೋಗಿಸದೇ ಇರುವಂಥ ಫಂಡ್ಗಳು ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ಮತ್ತು ಅದರ ಅಂಕಿಅಂಶಗಳನ್ನು ಕೇಳೋರು ಯಾರು ಎಂಬುದನ್ನು ಕೂಡ ನಾನು ಇಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. 16,000 CCTV ಇನ್ಸ್ಟಾಲ್ ಮಾಡ್ತೀನಿ ಅಂತ ಹೇಳಿ 7,000 ಚಿಲ್ಲರೆ CCTV ಇನ್ಸ್ಟಾಲ್ ಮಾಡಿರೋದನ್ನು ತೋರಿಸಿ ಅದರಲ್ಲಿ ಆ್ಯಕ್ಟಿವ್ ಆಗಿರೋದು 5,000 CCTV ಅಂತ ಹೇಳ್ತಾರೆ. ಯಾಕೆ ಈ ಬೇಜವಾಬ್ದಾರಿಗಳು? ರಕ್ಷಣೆ ಕೊಡುವುದು ಏನೋ ಪೊಲೀಸರ ಕರ್ತವ್ಯ ಅಲ್ವಾ? ಮತ್ತು ಇಷ್ಟೆಲ್ಲ ಬಂದಿದೆ ಅಂತ ತಿಳಿಸುವುದಕ್ಕೆ ಈಗಾಗಲೇ ನಾವು ನೋಡ್ದೋ ಆ ಬ್ರ್ಯಾಂಡಿಂಗ್, ದ ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆಲ್ಲ ಇದನ್ನು ಬಳಸ್ಕೋಬಹುದು. ಎಲ್ಲಿ ಬಳಸ್ತಾ ಇದ್ದಾರೆ? ಹೋಗಲಿ ಒಂದು ಠಾಣೆಗಳಲ್ಲಿ ಒಂದು ವುಮನ್ ಹೆಲ್ಪ್ ಡೆಸ್ಕ್ ಅಂತನಾದರೂ ಇದೆಯಾ? ಹೋಗಲಿ ಆ ಠಾಣೆಯಲ್ಲಿ ಏನಾದರೂ ಒಂದು ಬ್ಯಾನರ್ ಕಟ್ಟಿದ್ದಾರೆ, ಹೆಣ್ಣು ಮಕ್ಕಳು ಬರುವಂಥ ಹೆಣ್ಣು ಮಕ್ಕಳಿಗೆ ನಿಮಗೆ ರಕ್ಷಣೆ ಇದೆ ಅಂತ ಹೇಳಿಬಿಟ್ಟು ಒಂದು ಪತ್ರಿಕೆಗಳಲ್ಲಿ ಇದೆಯಾ? ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಫಂಡ್ಗಳು ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ, ಸರಿಯಾದ ರೀತಿಯಲ್ಲಿ ಯುಟಿಲೈಸೇಷನ್ ಆಗ್ತಾ ಇಲ್ಲ, ಮತ್ತು ಜನಗಳಿಗೆ ಅದ್ರ ಬಗ್ಗೆ ನಮಗೇನು ಹಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಕಾನೂನು ಹೇಳೋರಿಲ್ಲ. ಸಮಸ್ಯೆ ಬಂದಾಗ ನಾವು ನೋಡ್ಕೊಳ್ಳೋಣ, ಸುಮ್ಮನಾಗೋಣ ಅನ್ನೋಂಥ ಜನಗಳ ಒಂದು ಬೇಜವಾಬ್ದಾರಿತನ. ಕಾನೂನು ಪ್ರತಿಯೊಬ್ಬರಿಗೂ ತಿಳಿಸೋದಕ್ಕೆ ನಿಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು. ಮತ್ತು ವಕೀಲರಾಗಿ ನಾವು ಕಾನೂನುಗಳನ್ನು ತಿಳಿಸಿದಾಗ ಅದನ್ನು ಇತರರಿಗೆ ಶೇರ್ ಮಾಡಿದಾಗ ಯಾರೋ ಒಬ್ಬರಿಗೆ ಅದು ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇನ್ನು ಎರಡನೆಯದಾಗಿ ವುಮನ್ ಹೆಲ್ಪ್ ಲೈನ್, WHL ಅಂತ ಕರಿತೇವೆ, 181 ಶಾರ್ಟ್ ಕೋಡ್. ಇದೇನಕ್ಕಿದೆ ಅಂದರೆ 24/7 ಎಮರ್ಜೆನ್ಸಿ ಆ್ಯಂಡ್ ನಾನ್ ಎಮರ್ಜೆನ್ಸಿ ಸಪೋರ್ಟ್ ಕನೆಕ್ಟಿಂಗ್ ವುಮನ್ ಟು ಪೊಲೀಸ್, OSCS ಆರ್ ಹಾಸ್ಪಿಟಲ್ಸ್. ಈ ಒಂದು ಕಾರಣಕ್ಕಾಗಿ ಅಂದರೆ ಎಮರ್ಜೆನ್ಸಿ ಇದ್ದಾಗ ಪೊಲೀಸರಿಗೆ, ಹಾಸ್ಪಿಟಲ್ಗಳಿಗೆ ಅಥವಾ ಒನ್ ಸ್ಟಾಪ್ ಸೆಂಟರ್ಗಳಿಗೆ ಕನೆಕ್ಟ್ ಮಾಡಬೇಕು ಅಂದರೆ ಈ ಹೆಲ್ಪ್ ಲೈನ್ಗಳು ಇರಬೇಕಾಗತ್ತೆ. ಇದನ್ನು ನೀವು ಉಪಯೋಗಿಸಿಕೊಳ್ಳಬಹುದು. ಇದಕ್ಕೆ 27.76 ಕೋಟಿ ರೂಪಾಯಿಗಳನ್ನು ಫಂಡಿಂಗ್ ಮಾಡಲಾಗಿದೆ. ಉಪಯೋಗಿಸಿಕೊಳ್ಳಬೇಕು ಸರಿಯಾಗಿ. ಇನ್ನು ಕರ್ನಾಟಕದ ಒಂದು ಎಕ್ಸಾಂಪಲನ್ನು ನಾವು ನೋಡ್ತಾ ಹೋದರೆ ಅಲೋಕೇಟೆಡ್ ಫಂಡ್ಸ್ ಫಾರ್ ದಿ 181 ಹೆಲ್ಪ್ ಲೈನ್ ಫಂಡ್ಸನ್ನು ಅಲೋಕೇಟ್ ಮಾಡಿದರೆ 181 ಹೆಲ್ಪ್ ಲೈನ್ನ ಮಾಡೋದಕ್ಕೆ. ಬಟ್ ಝೀರೋ ಯುಟಿಲೈಸೇಷನ್ ರಿಪೋರ್ಟೆಡ್ ಬೈ 2019. ಝೀರೋ ಯುಟಿಲೈಸೇಷನ್ ಅಂತ ಸ್ಟೇಟ್ಮೆಂಟ್ ಬರ್ತಾ ಇದೆ ನಮಗೆ. ಸೊ ಈ ನಾನ್ ಫಂಕ್ಷನಲ್ ಆರ್ ಮಿನಿಮಲ್ ಆ್ಯಕ್ಟಿವಿಟಿ, ಇದನ್ನು ನೋಡಿ ಎಷ್ಟು ಬೇಜವಾಬ್ದಾರಿತನ ಇದೆ ಅನ್ನೋದನ್ನು ನೀವು ನೋಡಿ. ಸೊ ಸೂಕ್ತ ರೀತಿಯಲ್ಲಿ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅಂತ ಅನ್ನೋದನ್ನು ನಾನು ಇಲ್ಲಿ ಬಯಸ್ತಾ ಇದ್ದೇನೆ ಮತ್ತು ಆಗ್ರಹ ಮಾಡ್ತಾ ಇದ್ದೇನೆ. ಇದು ಜನಗಳ ದುಡ್ಡು, ಜನಗಳಿಗೆ ಉಪಯೋಗಿಸಿ. ಏನೋ ಒಂದಷ್ಟು ಸ್ಯಾಂಕ್ಷನ್ ಮಾಡೋದು, ಇನ್ಯಾರಿಗೋ ದುಡ್ಡು ಕೊಳ್ಳೆಗಳು ಹೊಡೆಯೋದು, ಯಾರ್ಯಾರಿಗೋ ಲಂಚಗಳು ಕೊಟ್ಕೊಳ್ಳೋದು, ಭ್ರಷ್ಟಾಚಾರ ಮಾಡೋದು, ಕೊನೆಗೆ ಇನ್ನೇನೋ ಬಂದು ಬಡವರ ಬಾಯಿಗೆ ಏನೂ ಸಿಗೋದಿಲ್ಲ, ಅವ್ರಿಗೆ ಯಾವ ರಕ್ಷಣೆಯೂ ಸಿಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಮಹಿಳಾ ಪೊಲೀಸ್ ವಾಲಂಟಿಯರ್ಸ್ ಅಂತ ನಾವು ಕರಿತೇವೆ, MPVS ಅಂತ ಹೇಳಿ. ಇದು ಕೂಡ ಮಾಡಬೇಕು ಅಂತೇಳಿ. ಇದೇನಕ್ಕಿದೆ ಅಂದರೆ ಎಂಗೇಜ್ ವುಮನ್ ವಾಲಂಟಿಯರ್ಸ್ ಟು ಬ್ರಿಡ್ಜ್ ಪೊಲೀಸ್ ಆ್ಯಂಡ್ ಕಮ್ಯುನಿಟೀಸ್ ರಿಪೋರ್ಟಿಂಗ್ ಕ್ರೈಮ್ಸ್ ಲೈಕ್ ಡೊಮೆಸ್ಟಿಕ್ ವೈಲೆನ್ಸ್, ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಡೌರಿ ಹ್ಯಾರಾಸ್ಮೆಂಟ್. ಇದನ್ನು ಸ್ವಯಂ ಪ್ರೇರಿತರಾಗಿ ವಾಲಂಟಿಯರ್ ಆಗಿ ವುಮನ್ಸ್ಗಳು ಇವರಿಗೆ ಇನ್ಫಾರ್ಮೇಷನ್ಗಳನ್ನು ಡಿಪಾರ್ಟ್ಮೆಂಟ್ಗಳಿಗೆ ಕೊಡಬಹುದು. ಅವರಿಗೂ ಕೂಡ ಒಂದಷ್ಟು ಖರ್ಚುಗಳನ್ನು ಮಾಡಬಹುದು. ಸೊ ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲರೂ ಆಗ್ತಾಯಿದ್ರೆ, ಚೈಲ್ಡ್ ಮ್ಯಾರೇಜ್ ಆಗ್ತಾಯಿದ್ರೆ, ಡೌರಿ ಹ್ಯಾರಾಸ್ಮೆಂಟು ಕಿವಿಗೆ ಬಿದ್ದರೆ ಅವರು ಕಂಪ್ಲೇಂಟ್ಗಳನ್ನು ಕೊಟ್ಟು ಅವರನ್ನು ಪ್ರೊಟೆಕ್ಟ್ ಮಾಡಬಹುದು. ಅದಕ್ಕೋಸ್ಕರ ಮಹಿಳಾ ಪೊಲೀಸ್ ವಾಲಂಟಿಯರ್ಸ್ ಅಂತಲೂ ಕೂಡ ನಾವು ಇಲ್ಲಿ ಕರಿತೇವೆ. ಇದನ್ನು ಕೂಡ ಮಾಡಬೇಕು ಅಂತ ಹೇಳಿ. ಇನ್ನು ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ ಈ ಸೇಫ್ ಸಿಟಿ ಪ್ರಾಜೆಕ್ಟ್ಸ್ ಅಂತ ಹೇಳಿ ಮಾಡಿದ್ದಾರೆ. ಸೇಫ್ ಸಿಟಿ ಪ್ರಾಜೆಕ್ಟ್ಸ್ ಅಂದರೆ ಏನು? ಎನ್ಹ್ಯಾನ್ಸ್ ಸೇಫ್ಟಿ ಇನ್ ಪಬ್ಲಿಕ್ ಸ್ಪೇಸಸ್ ಥ್ರೂ ಸರ್ವೆಲೆನ್ಸ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್ ಆ್ಯಕ್ಸೆಸ್. ನಾನು ಈಗಾಗಲೇ ಹೇಳಿದಾಗೆ CCTVಗಳನ್ನು ಎಲ್ಲದರಲ್ಲಿ ಅಳವಡಿಸ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬೇಕಾದಂತಹ ಒಂದು ಅನುಕೂಲಗಳನ್ನು ಪಡ್ಕೊಳ್ತಕ್ಕಂಥದ್ದು. ಎಷ್ಟೋ ಕಡೆ ನಾವು ನೋಡ್ತೇವೆ, ಇಲ್ಲೇನೋ CCTV ಅದಿದ್ದು ನೋಡ್ತಾರೆ, ಎಷ್ಟೋ ಕಡೆ ಹೋದರೆ CCTVಗಳೇ ಇರೋದಿಲ್ಲ. ಯಾರು ಹೊಡ್ಕೊಂಡು ಆಕ್ಸಿಡೆಂಟ್ ಮಾಡಿ ಹೋದರೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ, ಕತ್ತಲೆ ಇರುತ್ತೆ, ಬಂದು ಆಕ್ಸಿಡೆಂಟ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಆ ನೇಮ್ ಪ್ಲೇಟು ಕಾಣಲ್ಲ, ಬಾಡಿ ಬಿದ್ದಿರ್ತದೆ, ಬೆಳಗ್ಗೆ ಯಾರೋ ನೋಡ್ತಾರೆ, ಅದಕ್ಕೇನೋ 1-2 ದಿನ ಒಂದು FIR ಮಾಡ್ಕೊತಾರೆ, ಆಮೇಲೆ ದಫನ್ ಮಾಡ್ತಾರೆ, ಸಿಗ್ತಾಯಿಲ್ಲ ಅಂತ ಕ್ಲೋಸ್ ಮಾಡ್ತಾರೆ. ಹಿಂಗಾಗೋದ್ರೆ ಹೇಗೆ?
ಎಲ್ಲ ಕಡೆಯೂ CCTVಗಳು ಅಳವಡಿಸಿಕೊಳ್ಳಬೇಕು. ಈ ಸೇಫ್ ಸಿಟಿ ಪ್ರಾಜೆಕ್ಟ್ಸ್ ಅಂಡರಲ್ಲಿ ಕೇಳಿ ಆಶ್ಚರ್ಯ ಪಡ್ತೀರಾ, 2919.55 ಕೋಟಿ ರೂಪಾಯಿಗಳು ಇಲ್ಲಿವರೆಗೂ ಅಪ್ರೂವಲ್ ಆಗಿದೆ ಅಂಡರ್ ಡಿಫ್ರೆಂಟ್ ಸ್ಟೇಟ್ಗಳಲ್ಲಿ. ಅದರಲ್ಲಿ ನಮ್ಮ ಒಂದು ಕರ್ನಾಟಕ ಇದಕ್ಕೆ ಸರಿಸುಮಾರು 667 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಲಾಗಿದೆ. ಬ್ಯಾಂಗ್ಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ ಅಂತಲೇ ಅದನ್ನು ಕರೀತಾರೆ. ಇದರಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ 7500 ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ ಅಂತಾರೆ, ಔಟ್ ಆಫ್ 16,000 ಪ್ಲ್ಯಾಂಡ್. ಇದರಲ್ಲಿ GIS ಮ್ಯಾಪಿಂಗು, ಫೇಶಿಯಲ್ ರೆಕಗ್ನಿಷನ್ನು, ANPR, ಡ್ರೋನ್ಸ್ ಆ್ಯಂಡ್ ಬಾಡಿ ಓನ್ ಕ್ಯಾಮ್ರಾಸ್ ಇವೆಲ್ಲವೂ ಕೂಡ ಇರಬೇಕು ಅಂತ ಹೇಳಿ 24/7 ಇರಬೇಕು. ಇದೆಲ್ಲ ಮಾನಿಟರ್ ಹಾಸ್ಪಿಟಲ್ಸ್ಗಳು, ಬಸ್ ಸ್ಟಾಪ್ಗಳು, ಮಾರ್ಕೆಟ್ಗಳು ಇಲ್ಲೆಲ್ಲ ಅಳವಡಿಸಬೇಕು. ಎಲ್ಲೆಲ್ಲಿ ಜನಜಂಗುಳಿಗಳು, ಎಲ್ಲೆಲ್ಲಿ ಕತ್ತಲೆಗಳು, ಎಲ್ಲ ಕಡೆ ಅದನ್ನು ಅಳವಡಿಸಬೇಕು ಅಂತ ಹೇಳಿ ಇದೆ. ಆದರೆ ಇದೆಲ್ಲವನ್ನು ಕೂಡ ಮಾಡ್ತಾ ಇಲ್ಲ. ಪಾರ್ಷಿಯಲಿ ಇಂಪ್ಲಿಮೆಂಟೇಷನ್ ಆ್ಯಂಡ್ ಲೋ ಅವೇರ್ನೆಸ್ ಆಫ್ ಪ್ಯಾನಿಕ್ ಬಟನ್ಸ್ಗಳು ಎಲ್ಲೆಲ್ಲೋ ಒಂದು ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ಏನೇ ಒಂದು ಸಮಸ್ಯೆ ಆದರೆ ಅಲ್ಲಲ್ಲಿ ಪ್ಯಾನಿಕ್ ಬಟನ್ಗಳು ಇಟ್ಟಿರಬೇಕು. ಅದು ಜನಗಳಿಗೆ ಜಾಗೃತಿ ಇರಬೇಕು. ಇದು ಯಾವುದು ಜನಗಳಿಗೂ ಗೊತ್ತಿಲ್ಲ, ಅವೇರ್ನೆಸ್ ಮೂಡಿಸ್ತಾ ಇಲ್ಲ, ಇಂಪ್ಲಿಮೆಂಟೇಷನ್ನು ಮಾಡ್ತಾ ಇಲ್ಲ. ಆದ್ದರಿಂದ ಈ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಪೊಲೀಸರ ಬೇಜವಾಬ್ದಾರಿಯಿಂದ ಅಂತಲೂ ಕೂಡ ನಾವು ಹೇಳ್ಬೋದಾಗಿದೆ. ಇನ್ನು ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ಸ್ AHTUS ಇದನ್ನು ಕೂಡ ಮಾಡಬೇಕು ಅಂತ ಹೇಳಲಾಗಿದೆ. ಕಂಬ್ಯಾಟ್ ಟ್ರಾಫಿಕಿಂಗ್ ಆಫ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಸ್ಪೆಷಲೈಸ್ಡ್ ಪೊಲೀಸ್ ಯೂನಿಟ್ಸ್ ಅಂದರೆ ಇದಕ್ಕೆ ಸರಿಸುಮಾರು 100 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಲಾಗಿದೆ. ಅಂದರೆ ಈ ವುಮನ್ ಟ್ರಾಫಿಕಿಂಗು, ಚಿಲ್ಡ್ರನ್ ಟ್ರಾಫಿಕಿಂಗ್ ಈಗಾಗಲೇ ನಾನು ಹೇಳಿದೆ, ಅವ್ರನ್ನ ಅಪಹರಣಗಳನ್ನ ಮಾಡಿಬಿಡೋದು, ಕಿಡ್ನಿಗಳನ್ನು, ಕಣ್ಣುಗಳನ್ನು ಕಿತ್ಕೊಂಡ್ಬಿಡೋದು, ಮತ್ತು ಭಿಕ್ಷೆ ಬೇಡೋಕೆ ಹಾಕೋದು, ಈ ರೀತಿಯಾಗಿ ಇನ್ನೇನೋ ಒಂದು ಕಣ್ಣು ಕಿತ್ಕೊಂಡ್ಬಿಡೋದು, ಈ ರೀತಿಯಾಗಿ ಮಾಡ್ತಾಯಿದ್ದಾರೆ. ವುಮೆನ್ ಟ್ರಾಫಿಕಿಂಗ್ಗಳು ಆಗ್ತಾಯಿದ್ದಾವೆ. ಅಥವಾ ಆರ್ಗ್ಯಾನ್ಸ್ಗಳನ್ನು ಮಾರಾಟ ಮಾಡಿಬಿಡೋದು. ಸೊ ಇದು ಯಾವುದೂ ಆಗದೇ ಇರೋ ಥರದಲ್ಲಿ ಸ್ಪೆಷಲೈಸ್ಡ್ ಆಗಿ ಪೊಲೀಸ್ ಯೂನಿಟ್ಗಳನ್ನು ಇದಕ್ಕಾಗಿಯೇ ಇಟ್ಟು ಇದೆಲ್ಲವನ್ನು ಮಾನಿಟ್ರಿಂಗ್ ಮಾಡಬೇಕು ಅಂತ ಹೇಳಲಾಗಿದೆ. ಇನ್ನು ನೆಕ್ಸ್ಟು ಸೆಂಟ್ರಲ್ ವಿಕ್ಟಿಮ್ ಕಾಂಪನ್ಸೇಷನ್ ಫಂಡ್ CVCF ಅಂತ ಇದೆ ನೋಡಿ. ಎಷ್ಟು ಇದೆ ನೋಡಿ, ಒಬ್ರಿಗೂ ಗೊತ್ತಿಲ್ಲ ಈ ವಿಚಾರಗಳು. ಪ್ರೊವೈಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ವಿಕ್ಟಿಮ್ಸ್ ಆಫ್ ಸೆಕ್ಷುವಲ್ ಅಸಾಲ್ಟ್ ಆ್ಯಂಡ್ ಅದರ್ ಕ್ರೈಮ್ಸ್ ಅಂಡರ್ ಸೆಕ್ಷನ್ 357A ಆಫ್ CRPC. ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಕೊಡಬೇಕು. ಯಾರಾದರೂ ಈ ಥರದ್ದು ಒಂದು ಆರೋಪಗಳು ಅಥವಾ ಈ ರೀತಿಯ ಒಂದು ಕೃತ್ಯಗಳು ನಡೆದಿದ್ದೆ ಆದಲ್ಲಿ ಅವರಿಗೆ ಹಣಕಾಸಿನ ಒಂದು ಸಹಕಾರವನ್ನು ಕೊಟ್ಟು, ಅಸಿಸ್ಟೆನ್ಸನ್ನು ಕೊಟ್ಟು ಅವರ ಪರವಾಗಿ ಕೇಸುಗಳನ್ನು ಸರಿಯಾಗಿ ನಡೆಸಿಕೊಡಬೇಕಾಗ್ತದೆ ನೋಡಿ. ಇದಕ್ಕೆ ಸರಿಸುಮಾರು 200 ಕೋಟಿ ಗ್ರ್ಯಾಂಟ್ ಆಗಿದೆ. ಇದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊತಾ ಇದ್ದಾರೋ ದೇವರೇ ಬಲ್ಲ ಎಂಬುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನೆಕ್ಸ್ಟು ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಅಗೇನ್ಸ್ಟ್ ವುಮನ್ ಆ್ಯಂಡ್ ಚಿಲ್ಡ್ರನ್ CCPWC ಅಂತ ಹೇಳಿ, ಇದು ಅಡ್ರೆಸ್ ಆನ್ಲೈನ್ ಕ್ರೈಮ್ಸ್ ಲೈಕ್ ಎ ಚೈಲ್ಡ್ ಪೋರ್ನೋಗ್ರಾಫಿ ಆ್ಯಂಡ್ ಹರಾಸ್ಮೆಂಟ್ ವಯಾ ಡೆಡಿಕೇಟೆಡ್ ಪೋರ್ಟಲ್. ಈ ಒಂದು ಸೈಬರ್ ಕ್ರೈಮ್ಗಳನ್ನು ಮಾಡ್ತಕ್ಕಂಥದ್ದು, ಈ ವುಮನ್ಗಳನ್ನು ಮತ್ತು ಚೈಲ್ಡ್ ಪೋರ್ನೋಗ್ರಾಫಿ ಬೆತ್ತಲೆ ಚಿತ್ರಗಳ ತೆಗೆಯತಕ್ಕಂಥದ್ದು, ಮಕ್ಕಳುಗಳನ್ನು ಉಪಯೋಗಿಸಿಕೊಂಡು ಹ್ಯಾರಾಸ್ಮೆಂಟ್ ಮಾಡ್ತಕ್ಕಂಥದ್ದು, ಈ ತರಹದ್ದು ಏನಾದರೂ ಆದರೆ ಅದನ್ನು ತಡೆಗಟ್ಟಲಿಕ್ಕಾಗಿ ಈ ಒಂದು ಸಪ್ರೇಟು ಒಂದು ಸ್ಕೀಮ್ ಕೂಡ ಇದರಲ್ಲಿ ಇದೆ. ಇದಕ್ಕೆ ಸರಿಸುಮಾರು 195.83 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಲಾಗಿದೆ. ಆದರೆ ಎಷ್ಟು ಮಟ್ಟಿಗೆ ಇದೆಲ್ಲ ತಡೀತಾ ಇದ್ದಾರೆ ಕ್ರೈಮ್ ಅನ್ನೋದನ್ನು ಮತ್ತು ಯುಟಿಲೈಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು, ದೇವರೇ ಗತಿ. ಇನ್ನು ಸ್ಟ್ರೆಂಥನಿಂಗ್ ಫಾರೆನ್ಸಿಕ್ ಕ್ಯಾಪಬಿಲಿಟೀಸ್ ನೋಡಿ, ಇದರ ಉದ್ದೇಶ ಏನು? ಈ ಒಂದು ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ಇಂಪ್ರೂವರ್ DNA ಅನಾಲಿಸಿಸ್ ಆ್ಯಂಡ್ ಸೈಬರ್ ಫಾರೆನ್ಸಿಸ್ ಫಾರ್ ಫಾಸ್ಟರ್ ರೆಸಲ್ಯೂಷನ್ ಆಫ್ ಸೆಕ್ಷುವಲ್ ಅಸಾಲ್ಟ್ ಆ್ಯಂಡ್ ಪೋಕ್ಸೋ ಕೇಸಸ್. ಈ ಪೋಕ್ಸೋ ಕೇಸ್ ಆಗ್ಬೋದು, ಈ DNA ಟೆಸ್ಟ್ ಮಾಡೋದಕ್ಕಾಗಲಿ, ಫೋರೆನ್ಸಿಕ್ ರಿಪೋರ್ಟ್ಗಳು ಬರೋದಕ್ಕೆ ಇದನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ಸರಿಸುಮಾರು 189.45 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಲಾಗಿದೆ. ಅದರಲ್ಲಿ ಎಷ್ಟು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ತುಂಬ ನಗಣ್ಯ. ಸೊ ಅದು ಏನಂದರೆ ಎಣ್ಸೋಕ್ಕೆ ಆಗಲ್ಲ, ಏನು ಮಾಡ್ತಾಯಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ಸರಿಯಾಗಿ ಯಾರಿಗೂ ಆ ರಿಪೋರ್ಟ್ ಗೊತ್ತಿಲ್ಲ, ಜನಗಳಿಗೆ ಗೊತ್ತಿಲ್ಲ. ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಇಷ್ಟು ಫಂಡ್ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್ FTSCS ಅಂತ ಇದೆ ನೋಡಿ. ಇದರದ್ದು ಎಕ್ಸ್ಪಿಡೈಟ್ ಟ್ರಯಲ್ಸ್ ಫಾರ್ ಪೋಕ್ಸೋ ಕೇಸಸ್ ಟು ಎನ್ಶ್ಯೂರ್ ಟೈಮ್ಲಿ ಜಸ್ಟಿಸ್. ಆ ಟೈಮ್ಗೆ ವಿತಿನ್ ದ ಟೈಮ್ ಬೌಂಡ್ ಆ ಕೇಸನ್ನು ನಡೆಸಿ ಅವರಿಗೆ ನ್ಯಾಯ ಸಿಗಬೇಕು ಅಂತಲೂ ಕೂಡ ಈ ಒಂದು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್ಗಳಿದ್ದಾವೆ. ಸೊ ಇದಕ್ಕೂ ಕೂಡ ಹಣವನ್ನು ವಿಯೋಗ ಮಾಡಬಹುದಾಗಿದೆ. ಇದಕ್ಕೂ ಕೂಡ ನಡೆದುಕೊಳ್ಬೇಕು, ಫಂಡ್ಗಳ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಅಂತ ನಾನಿಲ್ಲಿ ಹೇಳ್ತೇನೆ. ಈಗ ನೋಡಿ,
ಈ ನ್ಯಾಷನಲ್ ಎಕ್ಸಾಂಪಲ್ಸ್ಗಳನ್ನ ನಾವು ತೊಗೊಂಡು 2023 FTCS ಪ್ರಪೋಸಲ್ ಫಾರ್ ಡಿಸ್ಟ್ರಿಕ್ಟ್ಸ್ ವಿತ್ ಓವರ್ 100 ಪೆಂಡಿಂಗ್ ಪೋಕ್ಸೋ ಕೇಸಸ್. ಇಷ್ಟು 100 ಕೇಸಸ್ಗಳು ಪೆಂಡಿಂಗ್ಗಳು ಉಳ್ಕೊಳ್ತಾ ಇದೆ. ಸೊ ಈ ಥರದ್ದೆಲ್ಲ ಇದೆ. ಇನ್ನು ನೆಕ್ಸ್ಟು ಸ್ಕೀಮ್ ಫಾರ್ ಪ್ರೆಗ್ನೆಂಟ್ ಮೈನರ್ ವಿಕ್ಟಿಮ್ಸ್ ಆಫ್ ಸೆಕ್ಷುವಲ್ ಅಸಾಲ್ಟ್. ಎಷ್ಟಿದೆ ನೋಡಿ ಸ್ಕೀಮ್ಗಳು. ಆಬ್ಜೆಕ್ಟಿವ್ಸ್ ಸಪೋರ್ಟ್ ಮೈನರ್ ಗರ್ಲ್ಸ್. ಈ ಒಂದು ಮೈನರ್ ಆಗಿರ್ತಕ್ಕಂಥ ಹುಡುಗಿಯರನ್ನು ಏನೋ ಫೋರ್ಸ್ಫುಲ್ಲಾಗಿ ಪ್ರೆಗ್ನೆನ್ಸಿಯನ್ನು ಮಾಡಿಬಿಟ್ಟಿದ್ರೆ ಅವರಿಗೆ ಆಶ್ರಯಗಳನ್ನು ಕೊಡೋದು, ಆಹಾರ ಕೊಡೋದು, ಲೀಗಲ್ ಅಸಿಸ್ಟೆನ್ಸ್ ಕೊಡೋದು, ನೆರವನ್ನು ನೀಡೋದು, ಶಿಕ್ಷಣ ಕೊಡ್ತಕ್ಕಂಥದ್ದು, ಹೆಲ್ತ್ ಕೇರ್ ಕೊಡ್ತಕ್ಕಂಥದ್ದು, ಈ ಎಲ್ಲವನ್ನು ಕೂಡ ಮಾಡಿಕೊಡ್ಬೇಕು. ಇದಕ್ಕೆ ಆಲ್ ಅರೌಂಡ್ ನೇಷನ್ ವೈಸ್ 74 crore ಅಲೋಕೇಟ್ ಆಗಿದೆ. ಸೊ ಏನಾಗ್ತಾ ಇದೆ ಇದೆಲ್ಲ ಅನ್ನೋದನ್ನು ನಾವು ನೋಡಬೇಕು. ಇನ್ನು ನೆಕ್ಸ್ಟ್ ಎಮರ್ಜೆನ್ಸಿ ಹೆಲ್ಪ್ಲೈನ್ ಅಂತ ಇದೆ, 112 ಎಮರ್ಜೆನ್ಸಿ ಹೆಲ್ಪ್ಲೈನ್. ಆಬ್ಜೆಕ್ಟ್ ಇಸ್ ಪ್ರೊವೈಡ್ ಇಮ್ಮಿಡಿಯೇಟ್ ಅಸಿಸ್ಟೆನ್ಸ್ ಫಾರ್ ಪೊಲೀಸ್, ಹೆಲ್ತ್ ಆ್ಯಂಡ್ ವುಮನ್ ಸೇಫ್ಟಿ ಇಶ್ಯೂಸ್. ಈ ಎಮರ್ಜೆನ್ಸಿ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ ತಕ್ಷಣ ಪೊಲೀಸ್ ಅವರಾಗಲಿ ಅವರು ಅಸಿಸ್ಟೆನ್ಸ್ ಮಾಡಬೇಕು, ಸೇಫ್ಟಿ ಮಾಡಬೇಕು. ಅವರ ಹೆಲ್ತ್ಗೇನೋ ತೊಂದರೆ ಆಗಿದ್ದರೆ ಅವ್ರ ಸೇಫ್ಟಿಗೆ ಅವ್ರಿಗೆ ಪ್ರೊಟೆಕ್ಷನ್ನ ಮಾಡಿಕೊಡ್ಬೇಕಾಗ್ತದೆ. ಎಮರ್ಜೆನ್ಸಿ ಹೆಲ್ಪ್ಲೈನ್ ನಂಬರ್ 112 ಇದೆ ನೋಡಿ. ಇನ್ನು ನೆಕ್ಸ್ಟು ನಿರ್ಭಯ ಸ್ಕ್ವಾಡ್ಸ್ ಅಂತ ಒಂದಿದೆ. ನಿರ್ಭಯ ಸ್ಕ್ವಾಡ್ಸ್ ಅಂದರೆ ಏನು? ಇನ್ಕ್ರೀಸ್ ಪೊಲೀಸ್ ಪ್ರೆಸೆನ್ಸ್ ಟು ಪ್ರಿವೆಂಟ್ ಹ್ಯಾರಾಸ್ಮೆಂಟ್ ಆಫ್ ವುಮನ್ ಆ್ಯಂಡ್ ಚಿಲ್ಡ್ರನ್. ಪೊಲೀಸ್ ಪ್ರೆಸೆನ್ಸ್ಗಳನ್ನು ಇನ್ಕ್ರೀಸ್ ಮಾಡಬೇಕು. ವುಮನ್ಗಳಿಗೆ ಎಲ್ಲೂ ಕೂಡ ಹ್ಯಾರಾಸ್ಮೆಂಟ್ ಆಗದಿರೋ ಥರದಲ್ಲಿ, ಮಕ್ಕಳಿಗೆ ತೊಂದರೆ ಆಗದಿರೋ ಥರದಲ್ಲಿ ನಿರ್ಭಯ ಸ್ಕ್ವಾಡ್ಸ್ ಅಂತಲೇ ಮಾಡಬೇಕು ಅಂತಲೂ ಕೂಡ ಇದರೊಳಗಡೆ ಇದೆ. ಸೊ ಈ ಥರ ಸಾಕಷ್ಟು ಕ್ರಮಗಳು ಇದ್ದಾವೆ, ಫಂಡ್ಗಳು ಅಲಾಕೇಟ್ ಆಗಿದ್ದಾವೆ. ಅದೇ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿಲ್ಲ, ಜನಗಳಿಗೆ ಗೊತ್ತಿಲ್ಲ, ಫಂಡು ಉಪಯೋಗಿಸ್ತಾ ಇರೋದು ಎಷ್ಟಿದೆ ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಈ ರೀತಿ ಎಲ್ಲ ಆಗ್ತಾಯಿದೆ. ಇನ್ನು ನಾವೇನು ಹೇಳಬೇಕು, ಸಿಂಪಲಾಗಿ ನಾನು ಹೇಳೋದಾದರೆ ಈ ಟೋಟಲ್ ಅಲಾಕೇಶನಲ್ಲಿ ಬರೀ 7% ಬ್ಯಾಂಗ್ಳೂರಿನವರು ಎಸ್ಪೆಷಲಿ ಕರ್ನಾಟಕದವರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳಬಲ್ಲೆ. ಸ್ಟೇಟ್ ವೈಸೆಲ್ಲ ಹೇಳ್ತಾ ಹೋದರೆ ತುಂಬ ದೊಡ್ಡ ವೀಡಿಯೋ ಆಗುತ್ತೆ, ಅದು ಬೇಡ. ಟೋಟಲಾಗಿ ಬ್ಯಾಂಗ್ಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ಗೆ 667 ಕೋಟಿ ಆಗಿದೆ. ಕ್ರೋರ್ ಫಾರ್ ಸರ್ವೆಲೆನ್ಸ್ CCTVಗೋಸ್ಕರ. ಇನ್ಫ್ರಾಸ್ಟ್ರಕ್ಚರ್, ಪ್ಯಾನಿಕ್ ಬಟನ್ಸ್ ಆ್ಯಂಡ್ ಕಮಾಂಡ್ ಸೆಂಟರ್. ಬರೀ ಕರ್ನಾಟಕದ ಬ್ಯಾಂಗ್ಳೂರು ನಾನು ಹೇಳ್ತಾ ಇದ್ದೀನಿ. ಒನ್ ಸ್ಟಾಪ್ ಸೆಂಟರ್ಗೆ ಫಂಡ್ಸ್ ಅಲೋಕೇಟೆಡ್ ಫಾರ್ OSCS ಇನ್ ಡಿಸ್ಟ್ರಿಕ್ಟ್ಸ್ ಲೈಕ್ ಬೆಂಗಳೂರು, ಮೈಸೂರು, ಬೆಳಗಾವಿ. ಇನ್ ಅ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್, Karnataka was among 11 states allocated 78.9 crore, but zero utilization was reported by 2011. Shame on them. Then Mahila Police Volunteers funds allocated, but utilization was minimal, 2.24% nationally. ನೋಡಿ, ಯೋಚನೆ ಮಾಡಿ. Women Helpline funds allocated for the 181 helpline with zero utilization. Anti-human trafficking units funded to address trafficking partially in Bangalore. ಸೊ ಈ ರೀತಿಯಾಗಿ ನಡೀತಾ ಇದೆ. ಇದು ನಾವು ತುಂಬ ಯೋಚನೆ ಮಾಡಬೇಕಾದಂತಹ, ಚಿಂತಿಸಬೇಕಾದಂತಹ ಒಂದು ವಿಚಾರ ಆಗಿದೆ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸೀಮಿತ ಮಾಡಿಕೊಂಡಿದ್ದೇನೆ ವಿಚಾರವನ್ನು. ಕೇವಲ ಈ ನಿರ್ಭಯ ಫಂಡ್ ಅಂದರೆ ಏನು, ಅದು ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆ, ಅಲೋಕೇಟ್ ಆಗಿದೆ, ಯಾವ ಒಂದು ಸ್ಕೀಮಿನ ಅಂಡರಲ್ಲಿ ಎಷ್ಟು ಕೋಟಿಗಳನ್ನು ಸ್ಯಾಂಕ್ಷನ್ ಮಾಡಲಾಗಿದೆ, ಮತ್ತು ಏನು ವುಮನ್ಗೆ ಮತ್ತು ಮಕ್ಕಳಿಗೆ ಪ್ರೊಟೆಕ್ಷನ್ ಇದೆ, ಸೊ ಅದು ಯಾವ ರೀತಿಯಾಗಿ ಯುಟಿಲೈಸೇಷನ್ ಮಾಡ್ತಾ ಇದ್ದಾರಾ ಅಥವಾ ಕೆಲಸ ಮಾಡ್ತಾ ಇಲ್ವೋ ಅನ್ನೋದನ್ನು ಸಾರ್ವಜನಿಕರ ಗಮನಕ್ಕೆ ನಾನು ತೊಗೊಂಡು ಬಂದಿದ್ದೇನೆ. ಇದೆಲ್ಲವನ್ನು ಕೂಡ ನೀವು ಪ್ರಶ್ನೆ ಮಾಡಿ, ಇನ್ನೆಷ್ಟು ಅಮಾಯಕ ಹೆಣ್ಣು ಮಕ್ಕಳು ರೈಲ್ವೆ ಹಳಿಯಲ್ಲೋ ಅಥವಾ ಕಂದರದಲ್ಲೋ ಹಳ್ಳದಲ್ಲೋ ಅಥವಾ ಇನ್ನೆಲ್ಲೋ ಕಾಡಿನ ಮಧ್ಯೆ ಇನ್ನೆಷ್ಟು ಹೆಣ್ಣು ಮಕ್ಕಳ ಅಮಾಯಕರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಘಟಿಸಬೇಕು? ಇನ್ನು ಎಷ್ಟು ಹೆಣ್ಣು ಮಕ್ಕಳ ಜೀವ ತೊರೆಯಬೇಕು? ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲವೇ? ಯೋಚನೆ ಮಾಡಿ, ಕ್ವಶನ್ ಮಾಡಿ. ಈ ವಿಡಿಯೋ ಮಾಹಿತಿ ನಿಜವಾಗಿಯೂ ಇದು ಸಾರ್ವಜನಿಕರಿಗೆ ಬೇಕೇ ಬೇಕು, ತಿಳ್ಕೊಳ್ಬೇಕು ಅಂತ ಅನಿಸಿದ್ದೆ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇತರರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.